ಬಸವರಾಜ ಬೊಮ್ಮಾಯಿ. ಅದು ಆ ಮುಂಡದಿಕ್ಕೆ ಕೇಳದೆ ಬೇಡ ಅಂತ ಕೇಳಲಿಲ್ಲ. ತಗೊಂಡೋಗಿ ಸೀದಾ ಏನು ನಮ್ಮ ಅಪ್ಪ ಆದಮೇಲೆ ನಾನಾದ್ಮೇಲೆ ನನ್ನ ಮಗ ಬಾಂಬೆ ಕರ್ನಾಟಕದಲ್ಲಿ ಬಸವ ಜನ್ಮಭೂಮಿ ಅದು ನಡೆಯಲ್ಲ ಅಲ್ಲಿ. ಅಲ್ಲೂ ಆ ಪಠಾಣ ಎದುರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮಾಮೂಲಿ ಕಾರ್ಯಕರ್ತ ಆತ. ಯತ್ನಾಳ ಬಿತ್ನಾಳ ಎಲ್ಲ ಹೋಗಿ ಹಿಂದೂ ಮುಸ್ಲಿಮು ಎಲ್ಲ ಮಾಡಿದ್ರಿ. ಏನಾಯ್ತು ಬೊಮ್ಮಾಯಿ, ನಿಮ್ಮಪ್ಪನ ಸಮಾಧಿ ಮುಂದೆ ಹೋಗಿ ಕೂತ್ಕೊ ನೀನು. ನಿಮ್ಮಪ್ಪ ಯಾವ ಸಿದ್ಧಾಂತದಲ್ಲಿದ್ದವರು? ಅಧಿಕಾರದ ಆಸೆ, ದುಡ್ಡಿಗೆ ಆಸೆಗೆ ಇವತ್ತು ನೀನು ನಿನ್ನ ಮಗನಿಗೂ ಬಲಿ ಕೊಟ್ಟೆ. ಬರೆದಿಟ್ಕೊಳ್ಳಿ, ಆ ಭಾಗದಲ್ಲಿ ನಿಮಗೆ ಇನ್ನು ಭವಿಷ್ಯ ಇಲ್ಲ. ಬರೀ ನಾನು ವಿಡಿಯೋ ಹಾಕಿ ಇಷ್ಟು ಪರಿಸ್ಥಿತಿ ಆಗಿದೆ. ನಾನೇ ಬಂದಿರ್ತಿದ್ರೆ ಇನ್ನೂ ಅಧಿಕ ಓಟ್ನಲ್ಲಿ ನೀವು ಸೋಲ್ತಿದ್ರಿ. ನಾನು ಹುಟ್ಟಿದ ಜಿಲ್ಲೆ ಅದು ಗೊತ್ತೈತೆ ನಿನಗೆ. ಬಸವಣ್ಣ 77ರಲ್ಲಿ ನಿಮ್ಮ ಪೂಜ್ಯ ತಂದೆಯವರು, ಇವತ್ತು SR ಬೊಮ್ಮಾಯಿ ಅವ್ರಿಗೆ ಪೂಜ್ಯರು ಅಂತ ಕರಿತೀವಿ ನಾವು. ನಮ್ಮ ತಂದೆ ಸಮಾನ ಅವರು. ಯಾಕೆ? ಅವ್ರದ್ದೊಂದು ಸಿದ್ಧಾಂತ ಇತ್ತು. ಒಂದು ಮಾತು ಕೊಟ್ಟರೆ ಒಂದೇ ಮಾತಿಗೆ ನಿಲ್ಲೋರು. ಆದರೆ ಇವತ್ತು ನೀನು ಶಿಗ್ಗಾವಲ್ಲಿ ಮುಸ್ಲಿಮ್ಸ್ ನಿನಗೆ ಓಟ್ ಕೊಟ್ಟಿಲ್ಲ. ಲಾಸ್ಟ್ ಟೈಮು ನೀನು BJPಲಿದ್ದರೂ ನಿನಗೆ ಓಟ್ ಕೊಟ್ಟರು. 30,000 ಲೀಡ್ನಲ್ಲಿ ಗೆದ್ದೆ ನೀನು. ಆದರೆ ಈ ಸಲ ಯಾಕೆ ಕೈ ಬಿಟ್ಟರು? ನಿಮ್ಮ ಅತಂತ್ರವಾದಂಥ ನಿಲುವು. ಮತಭೇದ ಇರಬೇಕಪ್ಪ, ಆದರೆ ಮನಭೇದ ಆಗಬಾರ್ದು. BJP ಅವರದ್ದು ಮತಭೇದ ಅಲ್ಲ, ಮನಭೇದ. ಮನಸ್ಸುಗಳನ್ನು ಕೆಡಿಸ್ತಕ್ಕಂಥದ್ದು. ಅದಕ್ಕೀಗ ಪಾಪ ಮೈಸೂರಿನಲ್ಲಿ ಒಬ್ಬ ಹುಡುಗ ಮಹೇಶ್ ಭಟ್ ಹೇಳಿ ಆ ಮುಂಡದಿಕ್ಕೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಿಸಿದ್ದು. ಒಂದೇ ಸಿನಿಮಾ ಮುಗಿದೈತೆ, ಆಮೇಲೆ ಕುಂದಿರಿಸ್ಬಿಟ್ರು. ಅವನು ಹೇಳ್ತಾವನ್ನೇ ಮಂತ್ರಾಲಯದ ಬಗ್ಗೆ. ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವ್ರ ಮೇಲೆ ನಂಜನಗೂಡದವರು ಪರಮ ಭಕ್ತಿ ಇರ್ತಕ್ಕಂಥವ್ರಪ್ಪ ನಾವು. ಅಧೋನಿ ನವಾಬರು ಭಕ್ತಿಯಿಂದ ಅವ್ರಿಗೆ ಜಾಗ ಕೊಟ್ಟರು. ಅದು ಹೇಳಿದ್ದಕ್ಕೆ ಅದಕ್ಕೊಂದು ಕತೆ ಕಟ್ಟಕ್ಕೆ ಹೋದ್ರಿ ನೀವು. ಅಧೋನಿ ನವಾಬರಿಗೆ ರಾಘವೇಂದ್ರ ಮೇಲೆ ಇದ್ದಂಥ ಭಕ್ತಿಗೆ ಕೊಟ್ಟಿದ್ದ ಜಾಗ ಅಲ್ಲೇ ಬೃಂದಾವನ ನನ್ನ ರಾಜ್ಯದಲ್ಲಿ ಆಗಬೇಕು ಅವರ ಆಸೆ. ಆದರೆ ನೀವು ವಕ್ಫ್ ಬಗ್ಗೆ ಹೇಳ್ತೀರಿ. ಮುಂಡದೆ ಬ್ರಿಟಿಷರು 1913ರಲ್ಲಿ ವಕ್ಫ್ ಬಿಲ್ ತಂದಿದ್ದು. ಓದೋದನ್ನು ನಿಜಾಮ್ ಹೈದರಾಬಾದು ಇವ್ರು ತಂದಿದ್ದಲ್ಲ. ಬ್ರಿಟಿಷರು ದೇವರ ಹೆಸರ ಮೇಲೆ ಆಸ್ತಿ ದಾನ ಮಾಡಿದರೆ ಇದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಂದು ಆ್ಯಕ್ಟ್, ಒಂದು ಬೋರ್ಡ್ ಬೇಕು ಅಂತ ಬೋರ್ಡ್ ಮಾಡಿದ್ದು ಬ್ರಿಟಿಷರು. ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ, ನಿಜಾಮ್ರು ಮಾಡಿದ್ದಲ್ಲ. ವಕ್ಫ್ ಅನ್ನಕ್ಕಂಥದ್ದು 1400 ವರ್ಷದಿಂದ ಇದೆ. ವಕ್ಫ್ ಮುಸ್ಲಿಂ ಸಮಾಜದಲ್ಲಿ ಪ್ರತಾಪಣ್ಣ 100 ರೂಪಾಯಿ ಇನ್ಕಮ್ ಇದ್ದರೆ ಅದ್ರ 2.5 ವರ್ಷಕ್ಕೆ ದಾನ ಮಾಡಲೇಬೇಕು. ಅವನು ನಿಜವಾಗಿ ಸಾಬ್ರೋನಿಗೆ ಹುಟ್ಟಿದ್ರೆ 1 ಲಕ್ಷ ಇದ್ದರೆ 2,500 ಕೊಡಲೇಬೇಕು ವರ್ಷಕ್ಕೆ. ಅವನು ಬಂಗಾರ ಇದ್ದರೆ ಅದಕ್ಕೂ ಕೊಡಬೇಕು, ಬೆಳೆ ಬೆಳೆದಿದ್ದರೆ ಅದಕ್ಕೂ ಕೊಡಬೇಕು. 1400 ವರ್ಷದ ಹಿಂದೆ ಎಷ್ಟು ಧರ್ಮ ಕೊಡಬೇಕು ಸಂಪತ್ತಿನಲ್ಲಿ ಅನ್ನಕ್ಕಂಥದ್ದು ಇಸ್ಲಾಂ ಧರ್ಮ ಅವತ್ತೇ ಹೇಳಿದೆ.